ಪಾಕಿಸ್ತಾನ ಮತ್ತೆ ಕದನ ವಿರಾಮವನ್ನ ಉಲ್ಲಂಘಿಸಿದೆ. ಈ ಪಾಪಿ ಪಾಕಿಸ್ತಾನ ಪದೇ ಪದೇ ತನ್ನ ನರಿಬುದ್ಧಿಯನ್ನ ತೋರಿಸ್ತಾನೆ ಇದೆ. ಮತ್ತೆ ಕದನ ವಿರಾಮವನ್ನ ಪಾಕಿಸ್ತಾನ ಉಲ್ಲಂಘಿಸಿದೆ. ಮೋದಿ ಎಚ್ಚರಿಕೆ ಬೆನ್ನಲ್ಲೇ ಡ್ರೋನ್ಗಳ ಹಾರಾಟವಾಗಿದೆ. ಮೊನ್ನೆ ಪ್ರಧಾನಿ ನರೇಂದ್ರ ಮೋದಿ ದೇಶವನ್ನು ಉದ್ದೇಶಿಸಿ ಭಾಷಣವನ್ನ ಮಾಡಿದ್ರು. ಜಮ್ಮು ಎಲ್ಒಸಿ ಸಾಂಬಾದಲ್ಲಿ ಪಾಕ್ ಡ್ರೋನ್ ದಾಳಿ ನಡೆಸಿದೆ ಪಾಪಿ ಪಾಕಿಸ್ತಾನ. ಪಂಜಾಬ್ನ ಅಮೃತಸರದಲ್ಲೂ ಪಾಕ್ ಡ್ರೋನ್ ದಾಳಿ ನಡೆಸಿದ್ದು, ರಾಜಸ್ಥಾನದ ಬಾರ್ಮರ್ನಲ್ಲಿ ಡ್ರೋನ್ ಚಟುವಟಿಕೆಯನ್ನ ನಡೆಸಿದ್ದು, ಮೊಳಗಿದ ಸೈರನ್, ಹಲವೆಡೆ ಬ್ಲಾಕ್ಔಟ್ ಅನ್ನು ಕೂಡ ನಡೆಸಲಾಗಿದೆ. ರಾಜಸ್ಥಾನದಲ್ಲಿ ಸೈರನ್ ಮೊಳಗಿಸಿದ್ದು, ಒಟ್ಟಾರೆಯಾಗಿ ಮತ್ತೆ ಕದನ ವಿರಾಮವನ್ನ ಪಾಪಿ ಪಾಕಿಸ್ತಾನ ಉಲ್ಲಂಘಿಸಿದೆ. ಮೋದಿ ಎಚ್ಚರಿಕೆ ಬೆನ್ನಲ್ಲೇ, ಮೋದಿ ಭಾಷಣದ ಬೆನ್ನಲ್ಲೇ ಡ್ರೋನ್ಗಳ ಹಾರಾಟ ನಡೆಸಿದ್ದು, ಜಮ್ಮು ಎಲ್ಒಸಿ ಸಾಂಬಾದಲ್ಲಿ ಪಾಕಿಸ್ತಾನ ಡ್ರೋನ್ ದಾಳಿಯನ್ನ ನಡೆಸಿದೆ. ಪಂಜಾಬ್ನ ಅಮೃತಸರದಲ್ಲೂ ಪಾಕ್ ಡ್ರೋನ್ ದಾಳಿಯನ್ನ ನಡೆಸಿದೆ. ರಾಜಸ್ಥಾನದ ಬಾರ್ಮರ್ನಲ್ಲೂ ಕೂಡ ಡ್ರೋನ್ ಚಟುವಟಿಕೆ ಮುಂದುವರೆದಿದೆ. ಒಟ್ಟಾರೆಯಾಗಿ ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಭಾಷಣದ ಬೆನ್ನಲ್ಲೇ ಪಾಪಿ ಪಾಕಿಸ್ತಾನ ಮತ್ತೆ ತನ್ನ ನರಿಬುದ್ಧಿಯನ್ನ ತೋರಿಸಿದೆ. ಮತ್ತೆ ಕದನ ವಿರಾಮವನ್ನ ಉಲ್ಲಂಘಿಸಿದೆ ಪಾಕಿಸ್ತಾನ. ಈ ಹಿಂದೆ ಕೂಡ ಕದನ ವಿರಾಮವನ್ನ ಉಲ್ಲಂಘಿಸಿತ್ತು. ಈಗಲೂ ಕೂಡ ಅದೇ ರೀತಿಯಾದಂತಹ ಕಿತಾಪತಿ ಬುದ್ಧಿಯನ್ನ ಪಾಪಿ ಪಾಕಿಸ್ತಾನ ತೋರಿಸಿದೆ. ಹಲವೆಡೆ ಡ್ರೋನ್ಗಳ ಹಾರಾಟವಾಗಿದೆ. ಅದು ಕೂಡ ಮೋದಿ ಎಚ್ಚರಿಕೆ ಬೆನ್ನಲ್ಲೇ ಡ್ರೋನ್ ದಾಳಿ ನಡೆಸಿದ್ದು, ಜಮ್ಮು ಎಲ್ಒಸಿ ಸಾಂಬಾದಲ್ಲಿ ಪಾಕ್ ಡ್ರೋನ್ ದಾಳಿ ನಡೆಸಿದೆ. ಗಡಿ ಭಾಗದ ಪ್ರದೇಶಗಳಲ್ಲಿ ಪಾಕಿಸ್ತಾನ ಡ್ರೋನ್ ದಾಳಿಯನ್ನ ನಡೆಸಿದ್ದು, ಡ್ರೋನ್ಗಳು ನಿನ್ನೆ ಕೂಡ ಹಾರಾಟವನ್ನ ನಡೆಸಿದ್ದಾವೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು. ಜಮ್ಮು ಎಲ್ಒಸಿ ಸಾಂಬಾದಲ್ಲಿ ಪಾಕ್ ಡ್ರೋನ್ ದಾಳಿಯನ್ನ ನಡೆಸಿದ್ದು, ಒಟ್ಟಾರೆಯಾಗಿ ಮತ್ತೆ ಕದನ ವಿರಾಮವನ್ನ ಪಾಪಿ ಪಾಕಿಸ್ತಾನ ಉಲ್ಲಂಘಿಸಿದೆ. ಇದೇ ರೀತಿಯಾಗಿ ಈ ಹಿಂದೆ ಕೂಡ ಮಾಡಿತ್ತು. ಈಗ ಮೋದಿ ಭಾಷಣದ ಬೆನ್ನಲ್ಲೇ ಪಾಪಿ ಪಾಕಿಸ್ತಾನ ಮತ್ತೆ ಕದನ ವಿರಾಮವನ್ನ ಉಲ್ಲಂಘಿಸಿದೆ. ಒಟ್ಟಾರೆಯಾಗಿ ಕದನ ವಿರಾಮಕ್ಕೆ ಮನವಿ ಮಾಡಿದ್ದೆ ಈ ಪಾಕಿಸ್ತಾನ. ಭಾರತದ ಪ್ರತಿದಾಳಿಗೆ ಎದರಿ ಕದನ ವಿರಾಮಕ್ಕೆ ಮನವಿ ಮಾಡಿದ್ದು, ಆದರೆ ಕದನ ವಿರಾಮವನ್ನ ಪದೇ ಪದೇ ಪಾಪಿ ಪಾಕಿಸ್ತಾನ ಉಲ್ಲಂಘಿಸ್ತಾ ಇದೆ. ಇನ್ನು ಪಂಜಾಬ್ನ ಅಮೃತಸರದಲ್ಲೂ ಕೂಡ ಪಾಕ್ ಡ್ರೋನ್ ದಾಳಿ ನಡೆಸಿರುವಂತಹ ದೃಶ್ಯಾವಳಿಗಳನ್ನ ನೀವು ಕೂಡ ಗಮನಿಸ್ತಾ ಇರಬಹುದು. ಮೋದಿ ಎಚ್ಚರಿಕೆ ಬೆನ್ನಲ್ಲೇ ಹಲವೆಡೆ ಪಾಪಿ ಪಾಕಿಸ್ತಾನ ಡ್ರೋನ್ ದಾಳಿಯನ್ನ ನಡೆಸಿದೆ, ಕದನ ವಿರಾಮವನ್ನ ಉಲ್ಲಂಘಿಸಿದೆ. ಇನ್ನು ರಾಜಸ್ಥಾನದ ಬಾರ್ಮರ್ನಲ್ಲೂ ಕೂಡ ಡ್ರೋನ್ ದಾಳಿಯನ್ನ ಪಾಪಿ ಪಾಕಿಸ್ತಾನ ನಡೆಸಿದ್ದು, ಕದನ ವಿರಾಮವನ್ನ ಮತ್ತೆ ಪಾಕಿಸ್ತಾನ ಉಲ್ಲಂಘಿಸಿದೆ. ಅದು ಕೂಡ ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಭಾರತ ದೇಶವನ್ನ ಉದ್ದೇಶಿಸಿ ಮಾತನಾಡಿದ್ರು. ಅವರ ಭಾಷಣದ ಬೆನ್ನಲ್ಲೇ ಈ ರೀತಿಯಾದಂತಹ ಡ್ರೋನ್ ದಾಳಿಯನ್ನ ನಡೆಸಿದ್ದು, ಪದೇ ಪದೇ ಕದನ ವಿರಾಮವನ್ನ ಪಾಕಿಸ್ತಾನ ಉಲ್ಲಂಘಿಸ್ತಾನೆ ಇದೆ. ಕದನ ವಿರಾಮಕ್ಕೆ ಮನವಿ ಮಾಡಿದ್ದೇ ಪಾಕಿಸ್ತಾನ. ಭಾರತದ ಪ್ರತ್ಯುತ್ತರಕ್ಕೆ, ಭಾರತದ ಪ್ರತಿ ದಾಳಿಗೆ ಬೆದರಿ ಬೆಂಡಾಗಿ ಕದನ ವಿರಾಮಕ್ಕೆ ಒಂದ್ ಕಡೆ ಮನವಿ ಮಾಡುತ್ತೆ, ಮತ್ತೊಂದು ಕಡೆ ಈ ರೀತಿಯಾದಂತಹ ಕಿತಾಪತಿ ಬುದ್ಧಿಯನ್ನ ಪಾಪಿ ಪಾಕಿಸ್ತಾನ ತೋರಿಸಿದ್ದು, ಮತ್ತೆ ಕದನ ವಿರಾಮವನ್ನ ಉಲ್ಲಂಘಿಸಿದೆ.